ಇವತ್ತು ರಾಜ್ಯ ಸರ್ಕಾರ ಪದೇ ಪದೇ ಅವರ ಹಲವಾರು ತಪ್ಪುಗಳನ್ನು, ಅವರ ವೈಫಲ್ಯಗಳನ್ನು ಕೇಂದ್ರ ಸರ್ಕಾರದ ಮೇಲೆ ದೂರನ್ನು ಹೊರಿಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಅಂಶ, ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದು ವಿಶ್ವಾಸ ಇಟ್ಟು ಜನತೆ ಕೊಟ್ಟಂಥ 135 136 ಸ್ಥಾನ ಏನು ಗೆದ್ದಿದ್ದಾರೆ. ನಾನು ಈ ಸರ್ಕಾರದ 2.5 ವರ್ಷದ ಆಡಳಿತದ ಬಗ್ಗೆ ವಿವರವಾಗಿ ಹೇಳಬೇಕಾದಂತೂ ಅನವಶ್ಯಕ. ನಾನು ನಿಮ್ಮೆಲ್ಲರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಬಹುಶಃ 2014 ನಾನೊಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅವತ್ತು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಕೊಡ್ತಕ್ಕಂಥ ಎತ್ತಿನಹೊಳೆಯಿಂದ ಕಾರ್ಯಕ್ರಮದ ಯೋಜನೆಗೆ ಲೋಕಸಭೆಯ ಚುನಾವಣೆಯ ಡಿಕ್ಲೇರ್ ಆಗ್ತಕ್ಕಂಥ ಹಂತದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಶಂಕುಸ್ಥಾಪನೆ. ಅವತ್ತು ನಾನು ಹೇಳಿದೆ, ಅವರು ಅವತ್ತು ಹೇಳಿದ್ದು 1 ವರ್ಷದಲ್ಲಿ ನೀರು ತಂದು ಕೊಟ್ಬಿಡ್ತೀವಿ ಅಂದರು ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ. ನಾನು ನಮ್ಮ ಹಳ್ಳಿಯ ಒಂದು ಸೊಗಡಿನ ಭಾಷೆಯಲ್ಲಿ, ಯಾಕೆಂದರೆ ನಾವೆಲ್ಲ ರೈತರ ಕುಟುಂಬದಲ್ಲಿ ಬಂದವರು, ಹಳ್ಳಿ ವಾತಾವರಣದಲ್ಲಿ ಬಂದಂಥವ್ರು, ಸುಮ್ಮನೆ ಒಂದು ಉದಾಹರಣೆ ಕೊಟ್ಟೆ. ಅವ್ರು ನಿಜಕ್ಕೂ 1-2 ವರ್ಷದಲ್ಲಿ ನೀರನ್ನು, ಎತ್ತಿನಹೊಳೆ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹರಿಸಿದ್ರೆ ನಾನು ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ, ಅವ್ರೇನು ಬೋಡಿಸ್ಕೊತಾರೆ ಅಂತ. ಹೌದು, ಈಗ ಅವತ್ತು ಸ್ವಲ್ಪ ಒಂಚೂರಾದರೂ ಇತ್ತು. ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ. ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ. ಎಷ್ಟು ವರ್ಷ ಆಯ್ತು? ಈಗ 10 ವರ್ಷ ಆಯಿತು ನೀರು ಕೊಡ್ತೀವಿ ಅಂತ ಹೇಳಿದಂತಾರೆ. ಎತ್ತಿನಹೊಳೆ 10 ವರ್ಷ ಆಗಿದೆ. ಮೊನ್ನೆ ದಿನ CAG ರಿಪೋರ್ಟ್ ಕೊಟ್ಟಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಎತ್ತಿನಹೊಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ, ಎಷ್ಟು ದುಡ್ಡಿನ ಲೂಟಿಯಾಗಿದೆ. ಈಗ ಅದರ ಯೋಜನಾ ವೆಚ್ಚ 33,000 ಕೋಟಿಗೆ ಹೋಗಿದೆ. 8,000 ಕೋಟಿ ಆಯಿತು, ಆಮೇಲೆ 14,000 ಕೋಟಿ ಆಯಿತು, ಆಮೇಲೆ 23,000 ಕೋಟಿ ಆಯಿತು, ಈಗ 33,000 ಕೋಟಿ ತಗೊಂಡೋಗಿದ್ದಾರೆ. ಇದೇ ಈ ಸರ್ಕಾರದ ಸಾಧನೆಗಳು.